ಇಂದು ನಾನು ನಿಮಗೆ ಒಂದು ಸಣ್ಣ ರಸಪ್ರಶ್ನೆ ಕೇಳಲಿದ್ದೇನೆ. ಅದು ಬಹಳ ಸುಲಭವಾದ ಪ್ರಶ್ನೆ. ನೀವು ತಕ್ಷಣ ಅದಕ್ಕೆ ಉತ್ತರವನ್ನು ಹೇಳುವಿರಿ. ಒಂದು ವಸ್ತು ತನ್ನ ಬಗ್ಗೆ ಬಹಳವಾಗಿ ಚಿಂತೆ ಮಾಡ್ತದೆ. ಆ ವಸ್ತು ಏನೆಂದು ನೀವು ಹೇಳಬೇಕು. ನೀವು ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಬಳಿಗೆ ಬರ್ತೀರಿ. ನೀವು ನನ್ನನ್ನು ದಿನದ 24 ಗಂಟೆಗಳ ಕಾಲ ಬಳಸ್ಕೊಂಡಿದ್ದೀರಿ. ನೀವು ಊಟ ಮಾಡುವಾಗಲೂ ನನ್ನನ್ನು ಕೆಳಗೆ ಇಡುವುದಿಲ್ಲ. ಕನಿಷ್ಠ ಪಕ್ಷ ನಿಮ್ಮ ಕೆಲಸದ ಸಮಯದಲ್ಲಿ ನನಗೆ ವಿಶ್ರಾಂತಿ ಸಿಗ್ತದೆ ಎಂದು ನಾನು ಭಾವಿಸಿದೆ. ಆದರೂ ಕೂಡ ನನಗೆ ವಿಶ್ರಾಂತಿ ಸಿಗಲಿಲ್ಲ. ಪ್ರತಿ ಸೂಚನೆ ಶಬ್ದಕ್ಕೂ ಅಂದರೆ ನೋಟಿಫಿಕೇಶನ್ ನನ್ನನ್ನು ನೋಡ್ತೀರಿ. ನಿಮ್ಮ ವಿರಾಮದ ಸಮಯದಲ್ಲಿ ನನಗೆ ಒತ್ತಿ ಒತ್ತಿ ನೋವು ಮಾಡ್ತೀರಿ. ಚಾರ್ಜ್ ಇಲ್ಲದೆ ಇರುವಾಗಲೂ ನನಗೆ ವಿರಾಮ ಕೊಡುವುದಿಲ್ಲ. ನನಗೆ ಪಿನ್ ಚುಚ್ಚಿ ಪ್ಲಗ್ನಲ್ಲಿ ನೇತು ಹಾಕುವ ಮೂಲಕ ನನ್ನನ್ನು ಬಳಸ್ತೀರಿ. ರಾತ್ರಿ ಆದರೂ ನನಗೆ ನಿದ್ರೆ ಸಿಗುತ್ತಿದೆ ಅಂದುಕೊಂಡೆ, ಅದು ಕೂಡ ನನಗೆ ಸಿಗಲಿಲ್ಲ. ರಾತ್ರಿಯಲ್ಲಿ ನಿಮಗೆ ಎಚ್ಚರವಾಗುವಾಗ ನನ್ನನ್ನು ಎಬ್ಬಿಸ್ತೀರಿ. ಅಯ್ಯೋ, ನ್ಯಾಯ ಎಲ್ಲಿದೆ? ನೀವು ಬೇಕಾದಾಗ ಉಣ್ತೀರಿ, ಬೇಕಾದಾಗ ವಿಶ್ರಾಂತಿ ತೆಗೆದುಕೊಳ್ತೀರಿ. ಆದರೆ ನನ್ನ ಗತಿ ಏನು? ನನಗೆ ವಿಶ್ರಾಂತಿ ಎನ್ನುವುದೇ ಇಲ್ಲವೇ? ಅತ್ಯಂತ ಭಯಾನಕ ವಿಷಯವೇನೆಂದರೆ, ನಿಮ್ಮ ಮನೆಯಲ್ಲಿ ಜಗಳವಾದಾಗಲೆಲ್ಲ ನೀವು ನನ್ನನ್ನು ಕೆಳಗೆ ಎಸಿತೀರಿ. ನನಗೆ ಬಹಳ ನೋವಾಗ್ತದೆ. ನನಗೆ ಎಷ್ಟು ನೋವಾಗಿದೆ ಎಂದರೆ, ಖಂಡಿತವಾಗಿಯೂ ಒಂದು ದಿನ ನಾನು ನಿಮ್ಮನ್ನು ನನ್ನ ಸೆರೆಯನ್ನಾಗಿ ಮಾಡಿ ನಿಮ್ಮ ಕಣ್ಣುಗಳನ್ನು ಹಾಳು ಮಾಡಿ ಸೇಡನ್ನು ತೀರಿಸಿಕೊಳ್ಳುವೆ. ನಿಮ್ಮ ಮನಸ್ಸನ್ನು ಹಾಳು ಮಾಡುವೆ. ನಿಮ್ಮ ಮನಸ್ಸನ್ನು ನನಗೆ ವ್ಯಸನಿಯಾಗಿಸುವೆ. ನಾನು ಈಗಲೇ ನಿಮ್ಮನ್ನು ಎಚ್ಚರಿಸ್ತಾ ಇದ್ದೇನೆ. ಎಚ್ಚರಗೊಳ್ಳುವುದು ನಿಮ್ಮ ಕೈಯಲ್ಲಿರುತ್ತದೆ. ಸ್ನೇಹಿತರೆ, ನಿಮ್ಮೊಡನೆ ಮಾತನಾಡ್ತಿರುವ ನಾನು ಬೇರೆ ಯಾರೂ ಅಲ್ಲ. ನಾನು ನಿಮ್ಮ ಮೊಬೈಲ್. ಎಲ್ಲದಕ್ಕೂ ಒಂದು ಮಿತಿ ಇರುತ್ತದೆ. ನೀವು ಸಹ ಫೋನನ್ನು ಒಂದು ಮಿತಿಯಲ್ಲಿ ಉಪಯೋಗಿಸಿರಿ. ಎಂದಿಗೂ ಮೊಬೈಲ್ಗೆ ದಾಸರಾಗಬೇಡಿರಿ.